ಈ ಚುನಾವಣಾ ಪ್ರಣಾಳಿಕೆಗೆ ನ್ಯಾಯಪತ್ರ ಅಂತ ಯಾಕೆ ಹೆಸರನ್ನು ಕೊಟ್ಟಿದ್ದೇವೆ ಅಂತ ಹೇಳಿದರೆ, ಕಳೆದ 10 ವರ್ಷಗಳಿಂದ ದೇಶದ ಜನರಿಗೆ ಯಾವ ರೀತಿಯಾಗಿ ಅನ್ಯಾಯಗಳು ಆಗ್ತಾ ಬಂತೋ ಆ ಅನ್ಯಾಯವನ್ನು ಸರಿಪಡಿಸುವುದಕ್ಕಾಗಿ ಈ ನ್ಯಾಯಪತ್ರವನ್ನು ನಾವು ಬಿಡುಗಡೆ ಮಾಡಿದ್ದೇವೆ. ಹೇಗೆ ಸರ್ವೇ ಜನ ಸುಖಿನೋ ಭವಂತು ಅನ್ನುವಂತಹ ಹಿಂದೂ ಧರ್ಮವನ್ನು ತಿರುಚಿ ಅದನ್ನು ಒಂದು ಕೋಮುವಾದಿ ಒಂದು ವಿಚಾರವಾಗಿ ಮಾಡಿಕೊಂಡು ಆ ಮೂಲಕ ಕೋಮು ಧ್ರುವೀಕರಣವನ್ನು ಮಾಡಿಕೊಂಡು ಚುನಾವಣೆಯಲ್ಲಿ ಜಯಿಸುವುದಕ್ಕೋಸ್ಕರ ಅಲ್ಲಲ್ಲಿ ಕೋಮು ಗಲಭೆಗಳು ದ್ವೇಷ ಭಾಷಣಗಳನ್ನು ಮಾಡಿಸುವುದರ ಮುಖಾಂತರ ಈ ದೇಶದಲ್ಲಿ ಅಶಾಂತಿಯನ್ನು ಹಬ್ಬಿ ದೇಶದಲ್ಲಿ ಅಲ್ಲೋಲ ಕಲ್ಲೋಲವನ್ನು ಉಂಟು ಮಾಡುವಂತಹ ಒಂದು ಪ್ರಯತ್ನ ಏನು BJP ಮತ್ತು ಸಂಘ ಪರಿವಾರದಿಂದ ಆಯಿತೋ ಅದರ ವಿರುದ್ಧ, ಏನು ಈ ದೇಶದಲ್ಲಿ ನಿರುದ್ಯೋಗ, ಬೆಲೆ ಏರಿಕೆ, ಕೋಮು ಹಿಂಸಾಚಾರ, ಸಂಪತ್ತಿನ ಅಸಮಾನತೆ ಹಂಚಿಕೆ, ಭ್ರಷ್ಟಾಚಾರ, ಆಪರೇಷನ್ ಕಮಲ, ವಿಪಕ್ಷಗಳ ಖರೀದಿ, ಪತ್ರಿಕಾ ಸ್ವಾತಂತ್ರ್ಯದ ಹರಣ, ಸಂವಿಧಾನದ ವಿರೋಧಿ ನಡೆ, ಚೈನಾದ ಅತಿಕ್ರಮಣ, ಸರ್ಕಾರಿ ಸ್ವತ್ತುಗಳ ಮಾರಾಟ, ಈ ಎಲ್ಲವುಗಳಿಂದ ಬಸವಳಿದಂತಹ ದೇಶದ ಜನತೆಗೆ ತಂಪನ್ನು ನೀಡಬೇಕು ಅಂತ ನಾವು ಈ ಪ್ರಣಾಳಿಕೆಯನ್ನು ಹೊರಗೆ ತಂದಿದ್ದೇವೆ. ಈ ಪ್ರಣಾಳಿಕೆಯಲ್ಲಿ ಕರ್ನಾಟಕದ ಮಾದರಿಯಲ್ಲಿ 5 ಗ್ಯಾರಂಟಿಗಳನ್ನು ಈ ದೇಶಕ್ಕೆ ಕಾಂಗ್ರೆಸ್ ಪಕ್ಷ ನೀಡುತ್ತದೆ. ಯಾವ ಪ್ರಕಾರದಲ್ಲಿ ಕರ್ನಾಟಕದ ಮಾದರಿಯಲ್ಲಿ ಚುನಾವಣೆಯಲ್ಲಿ ಗೆದ್ದ ನಂತರ ತಮ್ಮ 5 ಗ್ಯಾರಂಟಿಗಳನ್ನು ಚುನಾವಣೆಯಲ್ಲಿ ಜಯಿಸಿದ ಕೆಲವೇ ತಿಂಗಳುಗಳ ನಂತರ ಅದನ್ನು ಜಾರಿಗೆ ಮಾಡಿ ಇಡೀ ರಾಜ್ಯಕ್ಕೆ ಒಂದು ಸಂತೋಷದ ಮತ್ತು ರಾಜ್ಯದ ಜನತೆಗೆ ಬೆಲೆ ಏರಿಕೆ ಮತ್ತು ನಿರುದ್ಯೋಗದಿಂದ ಬಸವಳಿದಂತಹ ಜನತೆಗೆ ಒಂದಷ್ಟು ರಿಲೀಫನ್ನು ನೀಡುವಂತಹ ಈ ಯೋಜನೆಗಳನ್ನು ಹೇಗೆ ನಾವು ಕರ್ನಾಟಕದಲ್ಲಿ ಕೊಟ್ಟೆವೋ ಅದೇ ರೀತಿ ದೇಶದಲ್ಲಿ ಕೂಡ ಈ ಚುನಾವಣೆಯಲ್ಲಿ ಘೋಷಣೆ ಮಾಡಿದಂತಹ 5 ಗ್ಯಾರಂಟಿಗಳನ್ನು 100ಕ್ಕೆ 100 ಜಾರಿ ಮಾಡುವ, ಚುನಾವಣೆಯಲ್ಲಿ ಗೆದ್ದ ನಂತರ 100ಕ್ಕೆ 100 ಜಾರಿ ಮಾಡುವಂತಹ ಭರವಸೆಯನ್ನು ಮತ್ತು ಕಟಿಬದ್ಧತೆಯನ್ನು ಹೊಂದಿ ಪ್ರಣಾಳಿಕೆಯನ್ನು ನಾವು ಬಿಡುಗಡೆ ಮಾಡಿದ್ದೇವೆ. ಈ ನ್ಯಾಯಪತ್ರದಲ್ಲಿ ನ್ಯಾಯಭವನದ 5 ಸ್ತಂಭಗಳ ರೀತಿಯಲ್ಲಿ 5 ಈ ಗ್ಯಾರಂಟಿಗಳು ಯಾವ ರೀತಿಯಿಂದ ಇದೆ ಅಂತ ಹೇಳಿದರೆ, ಅದು ಮೊದಲನೆಯದು ಅದು ನಾರಿ ನ್ಯಾಯ, ಎರಡನೆಯದು ಯುವ ನ್ಯಾಯ, ಮೂರನೆಯದು ಅದು ಕಿಸಾನ್ ನ್ಯಾಯ, ನಾಲ್ಕನೆಯದು ಹಿಸ್ಸೇದಾರಿ ನ್ಯಾಯ, ಮತ್ತು 5ನೆಯದು ಅದು ಯುವ ನ್ಯಾಯ. ನೋಡಿ, ನಾರಿ ನ್ಯಾಯ ಅನ್ನುವಂಥ ಒಂದು ಯೋಜನೆಯಲ್ಲಿ ಅದರ ಹೆಡ್ಡಿಂಗಿನಲ್ಲಿ ನಮ್ಮ ಸರ್ಕಾರ ಈ ಸಲದ ಚುನಾವಣೆಯಲ್ಲಿ ಗೆದ್ದು ಅಧಿಕಾರವನ್ನು ಹಿಡಿಯಿತು ಅಂತಾದರೆ ಇಡೀ ದೇಶದಲ್ಲಿ ಮಹಾಲಕ್ಷ್ಮಿ ಯೋಜನೆ ಅನ್ನುವಂಥ ಒಂದು ಯೋಜನೆಯನ್ನು ಜಾರಿಗೆ ತರ್ತೇವೆ. ಏನು ಈ ಮಹಾಲಕ್ಷ್ಮಿ ಯೋಜನೆಯ ವಿಶೇಷತೆ ಅಂತ ಹೇಳಿದರೆ, ಇಡೀ ದೇಶದಲ್ಲಿ ಇವತ್ತು ಬೆಲೆ ಏರಿಕೆಯಿಂದಾಗಿ ನಮ್ಮ ದೇಶದ ಎಲ್ಲ ಗೃಹಿಣಿಯರು ಮನೆಯ ದಿನನಿತ್ಯದ ಬಳಕೆ ವಸ್ತುಗಳನ್ನು ಹೊಂದಿಸಿಕೊಳ್ಳಿಕ್ಕೆ ಏನು ಸಮಸ್ಯೆಯನ್ನು ಪಡೀತಾ ಇದ್ದಾರೆ, ಏನು ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಮಾಡುವ ಖರ್ಚಿನಲ್ಲಿ ಏನು ಸಮಸ್ಯೆಗಳು ಬಂದಿದೆ, ಅವರಿಗೆ ಬೇಕಾದಂಥ ವೈಯಕ್ತಿಕ ಮತ್ತು ಕುಟುಂಬ ನಿರ್ವಹಣೆಗೆ ಬೇಕಾದ ವ್ಯವಸ್ಥೆಯನ್ನು ಮಾಡಿಕೊಳ್ಳುವಲ್ಲಿ ಏನು ಸಮಸ್ಯೆಗಳು ಉಂಟಾಗಿದೆ, ಇವುಗಳನ್ನು ನಿವಾರಿಸುವ ದೃಷ್ಟಿಯಿಂದ ಪ್ರತಿ ವರ್ಷವೊಂದರ ರೂಪಾಯಿ 1 ಲಕ್ಷದಷ್ಟು ಹಣವನ್ನು ನೇರ ನಗದು ವರ್ಗಾವಣೆಯ ಮೂಲಕ ಪ್ರತಿ ಬಡ ಕುಟುಂಬದ ಯಜಮಾನಿ ಮಹಿಳೆಯ ಬ್ಯಾಂಕ್ ಖಾತೆಗೆ ನಾವು ಸಂದಾಯ ಮಾಡ್ತೇವೆ. ಇದು ಮಹಾಲಕ್ಷ್ಮಿ ಯೋಜನೆಯ ಸ್ವರೂಪ. ಈ ಯೋಜನೆ ನಮ್ಮ ಪ್ರಕಾರ ಏನು GSTಯಿಂದಾಗಿ ಬೆಲೆ ಏರಿಕೆ ಆಗಿದೆ, ಇದಕ್ಕೆ ಬಹಳಷ್ಟು ರಿಲೀಫನ್ನು ಕುಟುಂಬಗಳಿಗೆ ಕೊಡಬಹುದು ಅಂತ ನಮ್ಮ ನಂಬಿಕೆ. ಇನ್ನು ಎರಡನೆಯದು ಮಹಿಳಾ ಮೀಸಲಾತಿ. ಏನು ಕಳೆದ ವರ್ಷ ಮಹಿಳಾ ಮೀಸಲಾತಿಯನ್ನು ಕೇಂದ್ರ ಸರ್ಕಾರ ಸಂಸತ್ತಿನಲ್ಲಿ ಅನುಮೋದನೆ ಮಾಡಿ ಜಾರಿಗೆ ತರುವ ಮಾತನ್ನು ಕೊಟ್ಟಿತ್ತು. ಅವರ ಯೋಜನೆಯ ಪ್ರಕಾರ ಮಹಿಳಾ ಮೀಸಲಾತಿ ಏನು ಶಾಸನ ಸಭೆಗಳಲ್ಲಿ 3ನೇ ಒಂದು ಸ್ಥಾನವನ್ನು ಮಹಿಳೆಯರಿಗೆ ಮೀಸಲಿಡ್ತಾರೋ ಆ ಮಹಿಳಾ ಮೀಸಲಾತಿ ಯೋಜನೆ 2029ರ ನಂತರ, ಅಂದರೆ ಇನ್ನೂ 5 ವರ್ಷಗಳ ನಂತರ ಜಾರಿಗೆ ಬರ್ತದೆ ಅನ್ನುವಂಥ ಮಾತನ್ನು BJP ಹೇಳಿತ್ತು. ಆದರೆ ಕಾಂಗ್ರೆಸ್ ಈ ಬಾರಿ ಚುನಾವಣೆಯಲ್ಲಿ ಅಧಿಕಾರಕ್ಕೆ ಬಂದರೆ ಬರುವ ವರ್ಷ ಅಂದರೆ 2025ರ ನಂತರ ನಡೆಯುವ ಎಲ್ಲ ಚುನಾವಣೆಗಳಲ್ಲಿ ಕೂಡ 3ನೇ ಒಂದು ಸ್ಥಾನವನ್ನು ಮಹಿಳೆಯರಿಗೆ ಮೀಸಲಿಟ್ಟು ಅವರಿಗೆ
ಈ ಮೀಸಲಾತಿಯ ಪ್ರಯೋಜನ ಸಿಗುವ ಹಾಗೆ ಮಾಡ್ತದೆ. ಇದು ನಮ್ಮ ಗ್ಯಾರಂಟಿ ಯೋಜನೆಯ ಇನ್ನೊಂದು ನಾರಿ ನ್ಯಾಯದಲ್ಲಿ ಬರುವಂಥ ಇನ್ನೊಂದು ವಿಚಾರ. ಇನ್ನು ಎರಡನೆಯದು ಯುವ ನ್ಯಾಯ. ಈ ಯುವ ನ್ಯಾಯ ಅನ್ನುವಂಥದ್ದು ಯುವಕರನ್ನೇ ದೃಷ್ಟಿಯಲ್ಲಿ ಇಟ್ಟುಕೊಂಡು ಯುವಕರಿಗೆ ನ್ಯಾಯ ಕೊಡಬೇಕು ಅನ್ನುವ ರೀತಿಯಲ್ಲಿ ಇದನ್ನು ಇಂಟ್ರೊಡ್ಯೂಸ್ ಮಾಡಲಾಗಿದೆ. ಏನು ಇವತ್ತು ಇಡೀ ದೇಶದಲ್ಲಿ ನಿರುದ್ಯೋಗ ತಾಂಡವ ಆಡ್ತಾ ಇದೆ. ಯಾವಾಗ ನೋಟ್ ಬ್ಯಾನ್ ಮಾಡಿದರು, ಯಾವಾಗ ಪ್ಯಾಂಡಮಿಕ್ನ ನಂತರ ಅಸಮರ್ಪಕವಾಗಿ ಏನು ಲಾಕ್ಡೌನನ್ನು ಮಾಡಲಾಯಿತು, ಯಾವಾಗ GSTಯನ್ನು ತಂದು ಸಣ್ಣ ಪುಟ್ಟ ಉದ್ದಿಮೆಗಳು ಬಾಗಿಲು ಹಾಕುವಂಥ ಸ್ಥಿತಿ ನಿರ್ಮಾಣವಾಯಿತು. ಈ ಎಲ್ಲ ಕಾರಣಗಳಿಂದ ಇವತ್ತು ದೇಶದಲ್ಲಿ ನಿರುದ್ಯೋಗ ತಾಂಡವವಾಡ್ತಾ ಇದೆ. ಇಂತಹ ನಿರುದ್ಯೋಗಿ ಯುವಕರಿಗೆ ಕೆಲಸವನ್ನು ಕೊಡುವಂಥ ನಿಟ್ಟಿನಲ್ಲಿ ಯುವ ನ್ಯಾಯ ಅನ್ನುವಂಥ ಒಂದು ಎರಡನೆಯ ಗ್ಯಾರಂಟಿ ಯೋಜನೆಯನ್ನು ನಾವು ಈ ಸಲ ಘೋಷಣೆಯನ್ನು ಮಾಡಿದ್ದೇವೆ. ಇದು ಯುವ ನ್ಯಾಯ ಅಂತ ಹೇಳಿದರೆ, ಈಗಾಗಲೇ ನಾವು ನೋಡಿದ್ದೇವೆ ನಮ್ಮ ದೇಶದಲ್ಲಿ RTI ಅಂತ ಒಂದು ಕಾಯ್ದೆ ಇದೆ, ರೈಟ್ ಟು ಇನ್ಫಾರ್ಮೇಷನ್. RTE ರೈಟ್ ಟು ಎಜುಕೇಷನ್. ಆಮೇಲೆ ಫುಡ್ ಸೆಕ್ಯೂರಿಟಿ ಬಿಲ್ ಅಂತ ಇದೆ. ಅದೇ ರೀತಿಯಾಗಿ ರೈಟ್ ಟು ಅಪ್ರೆಂಟಿಸ್ಶಿಪ್ ಅನ್ನುವಂಥ ಹೊಸ ಕಾಯ್ದೆಯನ್ನು ತಂದು ಪ್ರತಿ ಯುವಕರಿಗೆ ಕೂಡ, ಪದವೀಧರ ಯುವಕರಿಗೆ ಉದ್ಯೋಗವನ್ನು ಪಡೆಯುವುದು ಅವರ ಮೂಲಭೂತ ಹಕ್ಕನ್ನಾಗಿ ಮಾಡ್ತದೆ. ಇವತ್ತು ಯಾವ ರೀತಿಯಲ್ಲಿ ನಿರುದ್ಯೋಗ ತಾಂಡವವಾಡ್ತಾ ಇದೆ ಅಂತ ಹೇಳಿದರೆ, ಸರ್ವೆಗಳು ಏನು ಹೇಳ್ತದೆ ಅಂತ ಹೇಳಿದರೆ, ಇವತ್ತು ದೇಶದ MBA ಪದವೀಧರರಲ್ಲಿ 28.84% ನಿರುದ್ಯೋಗಿಗಳಿದ್ದಾರೆ. ಇಂಜಿನಿಯರಿಂಗ್ ಪದವೀಧರರಲ್ಲಿ 35.33% ನಿರುದ್ಯೋಗಿಗಳಿದ್ದಾರೆ. MCA ಪದವೀಧರರಲ್ಲಿ 35.34% ಪದವೀಧರರು ನಿರುದ್ಯೋಗಿಗಳಾಗಿದ್ದಾರೆ. B.Pharmನಲ್ಲಿ 46%, ಗ್ರ್ಯಾಜುಯೇಷನ್ ಅಂದರೆ BSc ಮಾಡಿದ ಯುವಕರಲ್ಲಿ 48.73% ನಿರುದ್ಯೋಗ ಇದೆ. B.Com ಮಾಡಿದ ಯುವಕರಲ್ಲಿ 51.88% ನಿರುದ್ಯೋಗ ಇದೆ. BA ಮಾಡಿದವರಲ್ಲಿ 52.89% ನಿರುದ್ಯೋಗ ಇದೆ. ITI ಮಾಡಿದ ವಿದ್ಯಾರ್ಥಿಗಳಲ್ಲಿ, ಆ ಪದವಿಯನ್ನು ಪಡೆದವರಲ್ಲಿ 60% ನಿರುದ್ಯೋಗ ಇದೆ. ಇನ್ನು ಪಾಲಿಟೆಕ್ನಿಕ್ ಮಾಡಿ ಹೊರಬಂದಂಥ ವಿದ್ಯಾರ್ಥಿಗಳಲ್ಲಿ ಬರೋಬ್ಬರಿ 77.53% ನಿರುದ್ಯೋಗ ತಾಂಡವವಾಡ್ತಾ ಇದೆ. ಅಂದರೆ 100 ಜನ ಇವತ್ತು ಪಾಲಿಟೆಕ್ನಿಕ್ ಡಿಗ್ರಿಯನ್ನು ಮುಗಿಸಿ ಹೊರಕ್ಕೆ ಬಂದರೆ ಅದರಲ್ಲಿ 77.33% ವಿದ್ಯಾರ್ಥಿಗಳಿಗೆ ಕೆಲಸವೇ ಸಿಗ್ತಾ ಇಲ್ಲ. ಹತ್ತಿರ 22 ಮಾತ್ರ ವಿದ್ಯಾರ್ಥಿಗಳಿಗೆ ಮಾತ್ರ ಕೆಲಸ ಆಗ್ತದೆ. ಇದು ನಾನು ಮಾಡಿದ ಸರ್ವೆ ಇಲ್ಲ, ಇದು NSSO ಅನ್ನುವಂಥ ಒಂದು ಸಂಸ್ಥೆ ಮಾಡಿದಂಥ ಸರ್ವೆ. ಇನ್ನು ಸೆಂಟರ್ ಫಾರ್ ಮಾನಿಟರಿಂಗ್ ಇಂಡಿಯನ್ ಇಕಾನಮಿ ಅನ್ನುವಂಥ ಸಂಸ್ಥೆ ಮಾಡಿದಂಥ ಒಂದು ಸರ್ವೆ ಹೇಳ್ತದೆ, ಇವತ್ತು ಈ ದೇಶದ 20 ರಿಂದ 24 ವರ್ಷ ವಯಸ್ಸಿನ ಪದವೀಧರರಲ್ಲಿ ಸುಮಾರು 44.49% ಜನ ಉದ್ಯೋಗ ಇಲ್ಲದೆ ಪರದಾಡ್ತಾ ಇದ್ದಾರೆ. ಈ ಎಲ್ಲ ಕಾರಣದಿಂದ, ಈ ಎಲ್ಲ ಜನರಿಗೆ ಉದ್ಯೋಗವನ್ನು ಸಿಗಬೇಕು ಅನ್ನುವ ಕಾರಣದಿಂದ ರೈಟ್ ಟು ಅಪ್ರೆಂಟಿಸ್ಶಿಪ್ ಅನ್ನುವಂತಹ ಕಾಯ್ದೆ. ಈ ಕಾಯ್ದೆ ಹೇಗಿರ್ತದೆ ಅಂತ ಹೇಳಿದರೆ, ಯಾರು ಡಿಗ್ರಿಯನ್ನು ಮಾಡಿ ಪದವಿಯನ್ನು ಪಡೆದು ಕಾಲೇಜಿನಿಂದ ಹೊರಗೆ ಬರ್ತಾರೆ ಅವರಿಗೆ 1 ವರ್ಷದ ಉಚಿತ ಅಪ್ರೆಂಟಿಸ್ಶಿಪ್ಪನ್ನು ಸರ್ಕಾರ ಕೊಡ್ತದೆ. ಡಿಗ್ರಿ ಆದ ನಂತರ ಮುಂದಿನ 1 ವರ್ಷದ ಅವಧಿಗೆ ಪ್ರತಿ ಪದವೀಧರರಿಗೆ ಅವರಿಗೆ ಉದ್ಯೋಗ ಸಿಗದೆ ಹೋದರೆ ಅವರಿಗೆ ವಾರ್ಷಿಕ 1 ಲಕ್ಷ ರೂಪಾಯಿಯನ್ನು 1 ವರ್ಷ ನೀಡಲಾಗ್ತದೆ. ಇದು ರೈಟ್ ಆಫ್ ಅಪ್ರೆಂಟಿಸ್ಶಿಪ್ನ ಒಂದು ವಿಶೇಷತೆ. ಇದರ ಜೊತೆಗೆ ಉದ್ಯೋಗಗಳನ್ನು ತುಂಬಿಸುವುದಕ್ಕಾಗಿ ಸುಮಾರು 30 ಲಕ್ಷ ಏನು ಸರ್ಕಾರಿ ಹುದ್ದೆಗಳು ಕೇಂದ್ರ ಸರ್ಕಾರದಲ್ಲಿ ಖಾಲಿಯಾಗಿದೆ, ಅದು ಅಪಾಯಿಂಟ್ಮೆಂಟ್ ಆಗದೆ ಇವತ್ತಿಗೆ ಕೂಡ ಖಾಲಿಯಾಗಿದೆಯೋ, ಆ 30 ಲಕ್ಷ ಉದ್ಯೋಗಗಳನ್ನು 1 ವರ್ಷದ ಒಳಗೆ ಅದನ್ನು ನಾವು ಭರ್ತಿ ಮಾಡ್ತೇವೆ ಅನ್ನುವಂಥ ವಾಗ್ದಾನವನ್ನು ಕೂಡ ನಾವು ಕೊಡ್ತಾ ಇದ್ದೇವೆ. ಅದರ ಜೊತೆಗೆ ಅಗ್ನಿಪಥ್ ಅನ್ನುವಂಥ ಒಂದು ಎಡಬಿಡಂಗಿ ಯೋಜನೆಯನ್ನು ಏನು ಈ ಸರ್ಕಾರ ತಂದಿತ್ತು. ಅಗ್ನಿಪಥ್ ಯೋಜನೆ ಅಂದರೆ ಕೇವಲ 4 ವರ್ಷದ ಅವಧಿಗೆ ಒಬ್ಬ ಯುವಕನಿಗೆ ಸೈನ್ಯದಲ್ಲಿ ಸೈನಿಕನಾಗಿ ಕೆಲಸ ಮಾಡುವುದಕ್ಕೆ ಅವಕಾಶವನ್ನು ಮಾಡುವುದು. ಅಗ್ನಿಪಥ್ ಯೋಜನೆಯಲ್ಲಿ ಸೈನಿಕನಾದವನು 4 ವರ್ಷದ ನಂತರ ಮನೆಗೆ ಹೋಗಬೇಕಾಗ್ತದೆ. ಆಗ ಅವನಿಗೆ ಯಾವುದೇ ರೀತಿಯ ಪೆನ್ಷನ್ ಬರುವುದಿಲ್ಲ. ಕೇವಲ 4 ವರ್ಷದ ಅವಧಿಗೆ ಬರುವಂತಹ ಈ ಒಂದು ಉದ್ಯೋಗ ಯಾರಿಗೆ ದೇಶ ಸೇವೆಯನ್ನು ಮಾಡಬೇಕು, ಸೈನ್ಯದಲ್ಲಿ ಸೇರಿ ತಮ್ಮ
ಅನಿವಾರ್ಯವಾದರೆ ಆತ್ಮಾರ್ಪಣೆಯನ್ನು ಮಾಡಿ ಆದರೂ ದೇಶವನ್ನು ಸೇವೆ ಮಾಡಬೇಕು ಅಂತ ಸೈನ್ಯಕ್ಕೆ ಸೇರ ಬಯಸುವ ಯುವಕರಿಗೆ ಈ ಅಗ್ನಿಪಥ್ ಅನ್ನುವಂಥ ಯೋಜನೆ ಅನ್ಯಾಯವನ್ನೇ ಮಾಡ್ತಾ ಇದೆ. ಆದ್ದರಿಂದ ಈ ಅಗ್ನಿಪಥ್ ಯೋಜನೆಯನ್ನು ರದ್ದು ಮಾಡಿ ಈ ಮೊದಲು ಯಾವ ರೀತಿಯಲ್ಲಿ ಸೇನಾ ನೇಮಕಾತಿಗಳು ಆಗ್ತಾ ಇತ್ತೋ ಅದೇ ರೀತಿ ರೆಗ್ಯುಲರ್ ಸೇನಾ ನೇಮಕಾತಿಗಳನ್ನು ಮಾಡುವ ಭರವಸೆಯನ್ನು ನಾವು ಈ ನ್ಯಾಯಪತ್ರದಲ್ಲಿ ನೀಡಿದ್ದೇವೆ. ಇನ್ನು ನಮ್ಮದು ಮೂರನೆಯ ಗ್ಯಾರಂಟಿ ಏನು ಅಂತ ಹೇಳಿದರೆ ಕಿಸಾನ್ ನ್ಯಾಯ. ರೈತರ ಆದಾಯವನ್ನು ದುಪ್ಪಟ್ಟು ಮಾಡ್ತೇವೆ ಅಂತ ಹೇಳಿಕೊಂಡು ಬಂದಂತಹ BJP ಇವತ್ತು ದುಪ್ಪಟ್ಟು ಮಾಡುವುದರಲ್ಲಿ ರೈತರ ಆದಾಯ ಅವರ ಮೊದಲಿದ್ದ ಆದಾಯಕ್ಕಿಂತ ಬಹಳಷ್ಟು ಕಡಿಮೆ ಆಗಿದೆ. ಏನು 5 ಕರಾಳ ಕಾನೂನುಗಳನ್ನು ತಂದು ರೈತರ ಕತ್ತು ಹಿಚುಕಲಿಕ್ಕೆ ಮತ್ತು ಕೈಗಾರಿಕೋದ್ಯಮಿಗಳನ್ನು ಬೆಳೆಸಲಿಕ್ಕೆ ಏನು ಈ BJP ನೇತೃತ್ವದ ನರೇಂದ್ರ ಮೋದಿಯವರ ಕೇಂದ್ರ ಸರ್ಕಾರ ಪ್ರಯತ್ನವನ್ನು ಪಟ್ಟಿತ್ತು. ಈ ಕರಾಳ ಕಾನೂನುಗಳ ವಿರುದ್ಧ ರೈತರು ಏನು ಪ್ರತಿಭಟನೆಯನ್ನು ಮಾಡಿದರು, ಪ್ರತಿಭಟನೆ ಮಾಡಿದಂಥ ರೈತರನ್ನು ಖಾಲಿಸ್ತಾನಿಗಳು ಅಂತ ಕರೆದರು, ಅವರನ್ನು ದೇಶದ್ರೋಹಿಗಳು ಅಂತ ಕರೆದರು. ಅವರು ಹೋಗುವ ರಸ್ತೆಗೆ ತಡೆಗೋಡೆಗಳನ್ನು ಕಟ್ಟಿದರು, ಕಾಂಕ್ರೀಟ್ ಸ್ಲ್ಯಾಬ್ಗಳನ್ನು ಕಟ್ಟಿದರು, ಅಲ್ಲಿ ಕಂದಕಗಳನ್ನು ತೆರೆದರು. ವಸ್ತುಶಃ ವೈರಿಗಳ ಹಾಗೆ ರೈತರನ್ನು ನೋಡಿದ ಈ ಸರ್ಕಾರದ ನೀತಿಗಳನ್ನು ಬದಲಾಯಿಸಿ ಏನು ರೈತರು ಯಾವ MSP ಮಿನಿಮಮ್ ಸಪೋರ್ಟ್ ಪ್ರೈಸ್ ಕನಿಷ್ಠ ಬೆಂಬಲ ಬೆಲೆಯನ್ನು ಕೇಳ್ತಾ ಇದ್ದಾರೆ. ಈ ಕನಿಷ್ಠ ಬೆಂಬಲ ಬೆಲೆಗೆ ನಾವು ನ್ಯಾಯಬದ್ಧ ಕಾನೂನುಬದ್ಧ ಮಾನ್ಯತೆಯನ್ನು ನೀಡಿ ಅವರಿಗೆ ಪ್ರತಿ ವರ್ಷವೂ ರಿವೈಸ್ ಆಗುವಂತಹ ಸ್ವಾಮಿನಾಥನ್ ವರದಿಯ ಆಧಾರದ ಬೆಂಬಲ ಬೆಲೆಯನ್ನು ಅಂದರೆ ಕನಿಷ್ಠ ಬೆಂಬಲ ಬೆಲೆಯನ್ನು ನೀಡುವುದು ನಮ್ಮ ಮೂರನೆಯ ಅದು ಒಂದು ಗ್ಯಾರಂಟಿ ಆಗಿದೆ. ಅದರ ಜೊತೆಗೆ ಸ್ವಾಮಿನಾಥನ್ ಆಯೋಗದ ವರದಿಯ ಶಿಫಾರಸುಗಳನ್ನು ಅನ್ವಯಿಸಿ ರೈತರ ಸಾಲ ಮನ್ನಾವನ್ನು ಕೂಡ ಮಾಡುವ ಗ್ಯಾರಂಟಿಯನ್ನು ನಾವು ಈ ಮೂಲಕ ಕೊಡ್ತಾ ಇದ್ದೇವೆ. ಇನ್ನು 4ನೆಯದ್ದು ಶ್ರಮಿಕ ನ್ಯಾಯ. ಇವತ್ತು ಈ ದೇಶವನ್ನು ಕಟ್ತಾ ಇರುವವರು ಯಾರು? ಹೊಲಗಳಲ್ಲಿ ದುಡಿಯುತ್ತಿರುವಂತಹ ಕೂಲಿ ಕಾರ್ಮಿಕರು, ಪೌರ ಕಾರ್ಮಿಕರು, ಕಟ್ಟಡ ಕಾರ್ಮಿಕರು. ಇವರು ನಿಜವಾಗಿ ಇವತ್ತು ಈ ದೇಶದ ನಿರ್ಮಾತೃರು. ಒಂದು ಕಟ್ಟಡ ಕಟ್ಟುವುದಿದ್ದರೆ, ಕೃಷಿ ಮಾಡುವುದಿದ್ದರೆ, ಹೊಟ್ಟೆಗೆ ನಾವು ಅನ್ನ ತಿನ್ನುವುದಿದ್ದರೆ ಒಬ್ಬ ಕಾರ್ಮಿಕ ತನ್ನ ಹೊಲದಲ್ಲಿ ಆಗಲಿ ಅಥವಾ ತಾನು ಕಟ್ಟುವ ಕಟ್ಟಡದ ಬದಿಯಲ್ಲಾದರೂ ಅದರ ಸ್ಥಳದಲ್ಲಿ ನಿಂತು ಬೆವರು ಹರಿಸಿ ದುಡಿದರೆ ಮಾತ್ರ ಇದೆಲ್ಲ ನಡೆಯುತ್ತದೆ. ಇಂತಹ ಶ್ರಮಿಕರಿಗೆ ನ್ಯಾಯವನ್ನು ಕೊಡಬೇಕು ಅಂತೇಳಿ ಏನು ನರೇಗಾ ಯೋಜನೆಯಲ್ಲಿ 330 ರೂಪಾಯಿಗಳ ಏನು ಕನಿಷ್ಠ ಕೂಲಿ ಇದೆ ಅದನ್ನು 400 ರೂಪಾಯಿಗೆ ಏರಿಸುವಂತಹ ಭರವಸೆಯನ್ನು 4ನೆಯ ಗ್ಯಾರಂಟಿಯಾಗಿ ನಾವು ಈ ಮೂಲಕ ಕೊಡ್ತಾ ಇದ್ದೇವೆ. ಇನ್ನು 5ನೆಯ ಗ್ಯಾರಂಟಿ ಅಂದರೆ ಅದು ಹಿಸ್ಸೇದಾರಿ ನ್ಯಾಯ. ಹಿಸ್ಸೇದಾರಿ ನ್ಯಾಯ ಅಂದರೆ ಅದು ಪಾಲುಗಾರಿಕೆಯ ನ್ಯಾಯ. ಈ ದೇಶದಲ್ಲಿ ಸರ್ವರಿಗೂ ಸಮಬಾಳು ಸಿಗಬೇಕು, ಸರ್ವರಿಗೂ ಸಹ ಸಮಾನ ಅವಕಾಶಗಳು ಸಿಗಬೇಕು. ಜಾತಿಯ ಹೆಸರಿನಲ್ಲಿ ಯಾವುದಾದರೂ ಒಂದು ಜಾತಿಯನ್ನು ದಮನಿಸುವುದು ಏನು ನಾವು ಶತಮಾನಗಳಿಂದ ಈ ದೇಶದಲ್ಲಿ ನೋಡ್ತಾ ಇದ್ದೇವೆ. ಏನು ವರ್ಣ ಪದ್ಧತಿ ಇದೆ, ಆ ವರ್ಣ ಪದ್ಧತಿಯ ಪ್ರಕಾರ ಬೇರೆ ಬೇರೆ ಸ್ತರದ ಜಾತಿ ಪದ್ಧತಿ, ಆ ಜಾತಿ ಪದ್ಧತಿಯ ಸ್ತರಗಳಿಗೆ ಅನುಗುಣವಾಗಿ ಬಂದಂತಹ ಸಾಮಾಜಿಕ, ಆರ್ಥಿಕ, ಔದ್ಯೋಗಿಕ ಮತ್ತು ಶೈಕ್ಷಣಿಕ ಸವಲತ್ತುಗಳು ಮೇಲ್ಜಾತಿಯವರಿಗೆ ಇರುವಂತಹ ಸವಲತ್ತುಗಳು ಕೆಳಜಾತಿಯವರಿಗೂ ಸಮಾನವಾಗಿ ಸಿಗಬೇಕು ಅನ್ನುವಂಥ ಉದ್ದೇಶದಿಂದ ಯಾರು ಯಾವ ಜಾತಿಯವರು ಎಷ್ಟೆಷ್ಟು ಇದ್ದಾರೆ ಮತ್ತು ಅವರ ಸಾಮಾಜಿಕ ಸ್ಥಿತಿಗತಿಗಳೇನು, ಅವರಿಗೆ ಸಲ್ಲತಕ್ಕಂತಹ ಸಾಮಾಜಿಕ ನ್ಯಾಯ ಏನು ಅನ್ನುವುದನ್ನು ಗಂಭೀರವಾಗಿ ಏನು ಅದನ್ನು ಸ್ಟಡಿ ಮಾಡಿ ಅವರಿಗೆ ಸಿಗಬೇಕಾದ ನ್ಯಾಯವನ್ನು ಒದಗಿಸುವ ದೃಷ್ಟಿಯಿಂದ ಇಡೀ ದೇಶದಲ್ಲಿ ಜಾತಿ ಗಣತಿಯನ್ನು ಮಾಡಿ ಯಾವ ಜಾತಿಯವರಿಗೆ ಏನು ಅನ್ಯಾಯವಾಗಿದೆಯೋ ಅವರೆಲ್ಲರಿಗೂ ಸಮಾನ ನ್ಯಾಯವನ್ನು ಕೊಡುವ ಉದ್ದೇಶದಿಂದ ಈ ಜಾತಿ ಗಣತಿಯನ್ನು ಮಾಡಲಾಗ್ತದೆ. 50% ಮೀಸಲಾತಿಯ ಕ್ಯಾಪನ್ನು ಸಂವಿಧಾನಕ್ಕೆ ತಿದ್ದುಪಡಿಯನ್ನು ತಂದು ಅದನ್ನು ಹೆಚ್ಚು ಮಾಡಿ ದಲಿತರಿಗೆ ಆಮೇಲೆ ಹಿಂದುಳಿದ ವರ್ಗಗಳಿಗೆ ಸಿಗಬೇಕಾದಂತಹ ನ್ಯಾಯಬದ್ಧ ಮೀಸಲಾತಿಯನ್ನು ನಾವು ಕೊಡುವುದಕ್ಕೆ ನಾವು ಬದ್ಧರಿದ್ದೇವೆ. ಅದರ ಜೊತೆಗೆ ಏನು EWS ಇಕನಾಮಿಕಲಿ ವೀಕರ್ ಸೆಕ್ಷನ್ ಅನ್ನುವ ಹೆಸರಿನಲ್ಲಿ ಮೇಲ್ಜಾತಿಯ ಬಡವರಿಗೂ ಕೂಡ ಮೀಸಲಾತಿ ಸೌಲಭ್ಯವನ್ನು ಏನು ನೀಡ್ತಾ ಇದೆಯೋ ಆ ಮೀಸಲಾತಿಗೆ ಯಾವುದೇ ಧಕ್ಕೆ ಬಾರದ ರೀತಿಯಲ್ಲಿ ಅದನ್ನು ಯಥಾವತ್ತವಾಗಿ ಮುಂದುವರಿಸುವ ವಾಗ್ದಾನವನ್ನು ಕೂಡ ನಾವು ನಮ್ಮ ಈ ಸಲದ ನ್ಯಾಯಪತ್ರದಲ್ಲಿ ಅಂದರೆ ಪ್ರಣಾಳಿಕೆಯಲ್ಲಿ ಕೊಟ್ಟಿದ್ದೇವೆ. SC ST OBC ಗಳಿಗೆ
ಇರುವಂತಹ ಕೇಂದ್ರ ಸರ್ಕಾರದಲ್ಲಿ ಇರುವಂತಹ ಮೀಸಲು ಹುದ್ದೆಗಳನ್ನು 1 ವರ್ಷದೊಳಗೆ ಭರ್ತಿ ಮಾಡುವ, ಅದರ ಜೊತೆಗೆ SCಗಳಿಗೆ ಮತ್ತು STಗಳಿಗೆ ಅಂದರೆ ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳಿಗೆ ಮನೆ ವ್ಯವಹಾರ ಮತ್ತು ಖರೀದಿಗಳಿಗಾಗಿ ಇರುವ ಸಾಂಸ್ಥಿಕ ಸ್ಥಳವನ್ನು ಹೆಚ್ಚಳ ಮಾಡುವುದು, ಅದರ ಜೊತೆಗೆ ಹೆಚ್ಚುವರಿ ಇರುವಂತಹ ಸರಕಾರಿ ಭೂಮಿಯನ್ನು ಬಡವರಿಗೆ ಹಂಚುವ ಮೇಲ್ವಿಚಾರಣಾ ಸಮಿತಿಯನ್ನು ಸ್ಥಾಪನೆ ಮಾಡಿ ಈ ದೇಶದಲ್ಲಿ ಸರ್ವರಿಗೂ ಸಮಾನ ನ್ಯಾಯವನ್ನು ಕೊಡುವಂತಹ 5 ಗ್ಯಾರಂಟಿಗಳನ್ನು ನಮ್ಮ ಪಕ್ಷ ಈ ಚುನಾವಣೆಯ ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿದೆ. ಯಾವ ರೀತಿಯಲ್ಲಿ ಕರ್ನಾಟಕ ಸರ್ಕಾರ ತಮ್ಮ 5 ಗ್ಯಾರಂಟಿಗಳನ್ನು ಈಗಾಗಲೇ ಜಾರಿಗೊಳಿಸಿ ಇಡೀ ರಾಜ್ಯಕ್ಕೆ ತಂಪನ್ನು ನೀಡಿದೆಯೋ ಅದೇ ರೀತಿಯಲ್ಲಿ ಬೆಲೆ ಏರಿಕೆಯಿಂದ ಬಸವಳಿದಂತಹ ಇಡೀ ದೇಶಕ್ಕೆ ಮತ್ತು ಬೇರೆ ಬೇರೆ ನಿರುದ್ಯೋಗ ಇರ್ಬೋದು, ಇತರ ಎಲ್ಲ ಕಾರಣಗಳಿಂದ ಏನು ಸಮಸ್ಯೆಗಳನ್ನು ಹಾಕಿಕೊಂಡು ಏನು ನಮ್ಮ ಜನ ಸಮಸ್ಯೆಯಲ್ಲಿದ್ದಾರೋ ಇವರಿಗೆಲ್ಲ ಸಾಂತ್ವನವನ್ನು ನೀಡುವ ರೀತಿಯಲ್ಲಿ ಈ 5 ಗ್ಯಾರಂಟಿಗಳನ್ನು ನಾವು ಅಧಿಕಾರಕ್ಕೆ, ಈ ದೇಶದ ಜನ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತಂದರೆ ನಾವು ಅಧಿಕಾರಕ್ಕೆ ಬಂದ ತಕ್ಷಣ ಈ ಎಲ್ಲ ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡಿ ಈ ದೇಶಕ್ಕೆ ಸುಭಿಕ್ಷೆಯನ್ನು ನೀಡುವಂತಹ ಕೆಲಸವನ್ನು ಮಾಡ್ತೇವೆ. ಆದ್ದರಿಂದ ದೇಶದ ಜನ, ಪುತ್ತೂರಿನ ಜನ, ಕರ್ನಾಟಕದ ಜನ ಈ ಬಾರಿಯ ಚುನಾವಣೆಯಲ್ಲಿ ನಮ್ಮನ್ನು ಬೆಂಬಲಿಸಿ, ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಿ ಒಂದು ಒಳ್ಳೆಯ ಭವಿಷ್ಯಕ್ಕೆ, ದೇಶದ ಏನು ಅಭಿವೃದ್ಧಿಗೆ ನಾಂದಿಯನ್ನು ಹಾಡಬೇಕು ಅಂತ ತಮ್ಮ ಮೂಲಕ ನಾನು ವಿನಂತಿಯನ್ನು ಮಾಡಿಕೊಳ್ತೇನೆ.